ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಇಲ್ಲ ಗುಡ್ ಆಫ್ಟರ್ನೂನ್. ಆದರೆ ಗುಡ್ ಮಾರ್ನಿಂಗು ಕರೆಕ್ಟೇನೆ. ಹೇಗೆ ಅಂದರೆ ಈಗ ನಾನು ಫಸ್ಟ್ ಟೈಮ್ ನಿಮ್ಮನ್ನು ಗ್ರೀಟ್ ಮಾಡ್ತಾ ಇದ್ದೀನಿ, ಅದು ಮಧ್ಯಾಹ್ನ ಆಗಿರ್ಬೋದು. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ಫಸ್ಟ್ ಟೈಮ್ ನಾನು ವಿಶ್ ಮಾಡಬೇಕಾದ್ರೆ. ಸೊ ಈಗ ಹಾಗೆ ನೋಡಿದ್ರೆ ಮಧ್ಯಾಹ್ನ ಆಗಿದೆ. ಸೊ ಎರಡೂ ಕರೆಕ್ಟೇನೆ. ಓಕೆ, ಈಗ ಬೆಳಿಗ್ಗೆಯಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ನನ್ನ ಬೆಳಿಗ್ಗೆನ ರುಟೀನ್ ಎಲ್ಲನೂ ಮುಗಿದಿದೆ. ಈಗ ಏನಿದ್ರು ನಾನು ಅಡುಗೆ ಶುರು ಮಾಡಬೇಕು. ಅದ್ರ ಜೊತೆಗೆ ಹೇಳಿದೆ ನೋಡಿ, ಲಾಸ್ಟ್ ವೀಕು ಬಾಲ್ಕನಿ ಮೇಕ್ ಓವರ್ ಅಂತ ಹೇಳಿಬಿಟ್ಟು ಗ್ರಾಸ್ ಹಾಕಿದ್ವಿ ವಾಲ್ಗೆ. ಅದರಲ್ಲಿ ಇನ್ನು ಸ್ವಲ್ಪ ಮಿಕ್ಕಿತ್ತು, ಅಂದರೆ ಪೆಂಡಿಂಗ್ ಕೆಲಸ ಇತ್ತು. ಆಗ ನಾನು ನಿಮಗೆ ಕೇಳಿದ್ದೆ ಯಾವ ಆಪ್ಷನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಒಂದು ಬಳ್ಳಿ ಹಾಕೋದು, ಇನ್ನು ಒಂದು ಫುಲ್ ಗ್ರಾಸ್ ಹಾಕೋದು. ನನಗೆ ಬಳ್ಳಿ ಯಾಕೆ ಇಷ್ಟ ಆಗಿದ್ದು ಅಂದರೆ, ಈಗ ಅಲ್ಲಿ ಬೇಜ್ ಕಲರ್ ಇದೆ ಅಲ್ವಾ, ಅದ್ರ ಜೊತೆ ಗ್ರೀನ್ ಕಲರ್ದು ಬಳ್ಳಿ ಹಾಕಿದಾಗ ಏನೊಂಥರ ಹೈಲೈಟ್ ಆಗ್ತಾ ಇತ್ತು. ಈಗ ಗ್ರಾಸ್ ಹಾಕ್ಬಿಟ್ರೆ ಅಲ್ಲಿಂದ ಇಲ್ಲಿ ತನಕನೂ ಒಂದೇ ಥರ ಕಾಣುತ್ತೆ. ಬಟ್ ಗ್ರೀನ್ ವಾಸ್ ಲುಕಿಂಗ್ ಗುಡ್. ನಾನು ಕಾಂಟ್ರಾಸ್ಟಲ್ಲಿ ಹಾಕೋದಾ ಅಥವಾ ಫುಲ್ ಪ್ಲೇನ್ ಮಾಡಿಬಿಡೋದಾ ಅಂತ ಕೇಳಿದ್ದೆ. ರಾಜೇಶ್ ಒಂದು ಸಜೆಷನ್ ಕೊಟ್ಟಿದ್ರು, ಅವ್ರಿಗೇನು ಇಷ್ಟ ಆಯಿತು ಅವ್ರು ಅದನ್ನು ಹೇಳಿದ್ರು. ಸೊ ನಿಮಗೂ ಕೇಳಿದಾಗ ನಿಮ್ಮಲ್ಲೂ ತುಂಬ ನಿಮ್ಮ ಸಜೆಷನ್ಸ್ನ ಕೊಟ್ಟಿದ್ದೀರಾ. ಅದರಲ್ಲಿ ಮೋಸ್ಟ್ ಬಂದಿದ್ದಿದೆ ರಾಜೇಶ್ ಹೇಳಿರೋ ಆಪ್ಷನ್. ನನ್ನ ಆಪ್ಷನ್ನು ಬರೀ ಒಬ್ಬರೇ ಹೇಳಿದ್ದು ಆ್ಯಸ್ ಆಫ್ ನೌ. ಈಗ ಟೈಮ್ ಬಂದು 2 ಗಂಟೆ ಆಗ್ತಾಯಿದೆ. ಇಲ್ಲಿ ತನಕನೂ ಕಾದ್ಬಿಟ್ಟು ಈಗ ಕೆಲಸ ಶುರು ಮಾಡ್ತಾಯಿದ್ದೀವಿ. ನಾನು ರಾಜೇಶ್ಗೆ ಹೇಳಿದ್ದೆ, ನಾನು ಈ ಥರ ಕೇಳಿದ್ದೀನಿ, ಸ್ವಲ್ಪ ಹೊತ್ತು ವೇಟ್ ಮಾಡೋಣ, ಕಾಮೆಂಟ್ಸ್ ಬರಲಿ ಆಮೇಲೆ ಶುರು ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಈಗ 2 ಗಂಟೆ ಆಗ್ತಾಯಿದೆ. ಈಗ ನಾನು ಅಡುಗೆ ಶುರು ಮಾಡ್ತೀನಿ. ರಾಜೇಶ್ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು, ಅದ್ರ ಜೊತೆಗೇ ಅಡುಗೆ ಮಾಡ್ಕೊಳ್ತೀನಿ ಹೆಲ್ಪ್ ಮಾಡ್ತಾ ಮತ್ತು ಈಗ ಏನು ಡಿಸೈಡ್ ಆಗಿದೆ ಅಂತ ಅಲ್ಲಿ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಹೋಗೋಣ. ಆ್ಯಂಡ್ ಇವತ್ತು ಸಾನು ಅವರು ಓದ್ತಾ ಇದ್ದಾರೆ. ವೀಕೆಂಡಲ್ಲಿ ಮಾತ್ರನೇ ಅವಳಿಗೆ ಆಟ ಆಡೋದಕ್ಕೆ ಇವಾಗ ಸದ್ಯಕ್ಕೆ ಬಿಡ್ತಾ ಇರೋದು ಹಾಫ್ ಆನ್ ಅವರ್ ಅಷ್ಟೇ. ಬಟ್ ಹೋದ್ರೆ 1 ಅವರ್ಗಿಂತ ಮುಂಚೆ ಅಂತೂ ಬರಲ್ಲ ನೋಡ್ರಿ. ಅವಳಿಗೆ ನಗು ಬರುತ್ತೆ, ಅವಳು ಮಾಡೋದು ಹುಡುಗಿ ಅವಳಿಗೆ ನಗು. ಮತ್ತು ನಾನು ಸಾನುಗೆ ಒಂದು ಡ್ರೆಸ್ ಮಾಡ್ತಾ ಇದ್ದೀನಿ. ಅದು ತುಂಬಾ ಕೇರ್ಫುಲ್ಲಾಗಿ ಅವಾಗವಾಗ ಮೆಷರ್ಮೆಂಟ್ ತಗೊಂಡು, ಜಸ್ಟ್ ಲೈಕ್ ನಾನು ಸ್ಕರ್ಟ್ ಹೆಂಗೆ ಮಾಡಿದ್ನೋ ಅದೇ ಥರ ಇದೂ, ಬಟ್ ಸ್ವಲ್ಪ ಡೆಕೋರೇಷನ್ ಜಾಸ್ತಿ ಇದೆ ಇದಕ್ಕೆ. ಆ್ಯಂಡ್ ಮೆಷರ್ಮೆಂಟ್ ನಾನು ಹೇಳಿದ್ನಲ್ಲ, ನಾನು ಪಕ್ಕಾ ಮೆಷರ್ಮೆಂಟ್ ಕಲ್ತಿಲ್ಲ. ಸೊ ನಿಮಗೆ ಪಕ್ಕಾ ಹೇಳ್ಕೊಡೋಕ್ಕಾಗಲ್ಲ. ಜಸ್ಟ್ ರಫ್ ಆಗಿ ನಾನು ಈ ಥರ ಮಾಡಿದೆ ಅಂತ ಒಂದು ಐಡಿಯಾ ಕೊಡ್ತಾ ಇದ್ದೆ ಅಷ್ಟೇ. ಈ ಸರಿ ಅದು ಕೂಡ ಮಾಡಲಿಲ್ಲ. ಬಿಕಾಸ್ ಈ ಬಟ್ಟೆ ಸ್ವಲ್ಪ ಡೆಲಿಕೇಟು ಸ್ನೇಹಿತರೆ, ಆ್ಯಂಡ್ ತುಂಬ ಫ್ಲೋಯಿ ಇದೆ. ಮೇಂಟೈನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಭಾರಿ ಕಷ್ಟಪಟ್ಟು 1 ವಾರದಿಂದ ಹೊಲಿತಾ ಇದ್ದೀನಿ ನಾನು. ಬಟ್ ಇನ್ನು ಕಂಪ್ಲೀಟ್ ಕೂಡ ಆಗಿಲ್ಲ, ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ಅದನ್ನು ಮಾಡ್ತಾ ಇದ್ದೆ. ಆ್ಯಂಡ್ ಈ ವೀಕ್ ಫುಲ್ಲು ನಾನು ಅದೇ ಮಾಡ್ತಾ ಇದ್ದೆ. ಸೊ ವ್ಲಾಗ್ ನಾನು ಜಾಸ್ತಿ ಮಾಡಲಿಲ್ಲ. ಅದರಲ್ಲೇ ಕಾನ್ಸಂಟ್ರೇಷನ್ ನಂದೆಲ್ಲನೂ ಅದರಲ್ಲೇ ಇತ್ತಲ್ಲ ಅಂತ ಹೇಳ್ಬಿಟ್ಟು. ನಾವು ಹುಡುಗಿಗೆ ಯಾವುದೇ ಡ್ರೆಸ್ ತೊಗೊಂಡ್ರು 6 ತಿಂಗಳು ಅಷ್ಟೇ. 6 ತಿಂಗಳು 1 ವರ್ಷ. ಬೆಳೀತಾ ಇರೋ ಮಕ್ಕಳು ಬಟ್ಟೆ ಜಾಸ್ತಿ ದಿನ ಇಡೋದಕ್ಕಾಗೋದಿಲ್ಲ. ಅದಕ್ಕೆ ಬಟ್ಟೆ ಜಾಸ್ತಿ ತಗೊಳ್ಬೇಕು. ನಮ್ಮ ಹುಡುಗಿಗೆ ಎಷ್ಟು ಅಂತ ಬಟ್ಟೆ ತಗೊಳ್ಳೋ ಸ್ನೇಹಿತ. ಒಂದೊಂದು ಹಬ್ಬಕ್ಕೂ ಒಂದೊಂದು ತೊಗೊಂಡಿರ್ತೀನಿ. ಎಲ್ಲಾದರೂ ಟ್ರಿಪ್ಗೆ ಹೋದ್ರೆ ಟ್ರಿಪ್ಗೂ ತೊಗೊಂಡಿರ್ತೀನಿ. ಎಷ್ಟು ತೊಗೊಂಡ್ರೆ ಇಡೋದಕ್ಕೆ ಜಾಗ ಇಲ್ಲ. ಎಲ್ಲ ತುಂಡ ಆಗ್ತಾ ಇರುತ್ತೆ, ಕೊಡ್ತಾ ಇರ್ತೀನಿ, ಹೊಸದು ತಗೊಳ್ತಾ ಇರ್ತೀನಿ. ವೇವಿ ಇದೆಯಂತೆ ಸ್ನೇಹಿತರೆ. ವೇವಿ ಕಾಣ್ತಾ ಇದೆಯಾ? ನೀವು ಕ್ಯಾಮ್ರಾದಲ್ಲಿ ಹೆಂಗ್ ಕಾಣಿಸ್ತದೆ? ಕ್ಯಾಮ್ರಾದಲ್ಲಿ ಫ್ಲಾಟ್ ಹಿಂಗೆ ಆಂಗಲ್ ಇಂದ ಇದು ಮಾಡಬೇಕು. ಏನದ್ರಲ್ಲಿ ಏನೋ ಗೊತ್ತಾಗೋದಿಲ್ಲ. ನ್ಯಾಚುರಲ್ ಫುಡ್ ತರ ಅನ್ಸುತ್ತೆ. ಅದು ಹಾಕಿರೋರ್ಗೆನೆ ಗೊತ್ತಾಗೋದು ವೇವಿ ಹಾಕಿದೀನಿ ಅಂತ. ಹೌದು, ನಾನೇ ಹಾಕ್ತಿರ್ತಾರೆ, ನನ್ಗೆ ಗೊತ್ತಾಗ್ತದೆ. ಅದಕ್ಕೆ ನಿಮ್ಗೆ ಗೊತ್ತಾಗ್ತದೆ, ನನ್ಗೇನೋ ಗೊತ್ತಾಗ್ತಿಲ್ಲ. ನೀವ್ ಹೇಳ್ದಾಗ್ಲೇ ನೋಡ್ತಾ ಇದ್ದೀನಿ ಇವ್ರು ಯಾಕೆ ಹಿಂಗ್ ಹಾಕೋರೆ ಅಂತ. ಒಂದ್ ಸಮ ಹಾಕ್ದಂಗೆ
ಇಲ್ಲಪ್ಪ ಒಂದ್ ಸಮ ಹಾಕ್ಬೇಕಂದ್ರೆ ಇಲ್ಲಿ ಸ್ಕ್ರೂ ಹಾಕ್ಬೇಕು ಸೆಂಟ್ರಲ್ಲಿ ಫ್ಲಾಟ್ ಆಗಿ ಕುತ್ಕೊಂಡ್ಬಿಡುತ್ತೆ. ತುಂಬಾ ಹೋಲ್ ಆಗ್ತದಾಗ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಇದು ಎಷ್ಟು ದಿನ ಬಾಕಿ ಬರುತ್ತೆ ಸ್ನೇಹಿತರೆ? ನೋಡೋಣ. ಸುಮ್ಮನೆ ಇಲ್ಲಿ ಕಟ್ ಮಾಡಿದೀವಲ್ವಾ, ಆ ಎಡ್ಜಸ್ ಅಲ್ಲಿ ಹಿಂಗ್ ಅಂದ್ರೆ ಸಾಕು ಬಂದ್ಬಿಡ್ತಾ ಇದೆ. ಅದ್ರಲ್ಲೂ ಇದು ಬೆಸ್ಟ್ ಕ್ವಾಲಿಟಿ. ಅದೇನೋ ಬಟ್ಟೆಲಿ ಹೆಂಗೆ GSM ಬರುತ್ತಲ್ವಾ ಆ ತರ ಇದು. ಗ್ರಾಸ್ ದೂರ ದೂರ ಹಾಕಿರೋದು, ಹತ್ರ ಹತ್ರ ಹಾಕಿರೋದು. ಅಂಡ್ ಹಿಂದೆ ಏನ ಬೇಸ್ ಇರುತ್ತಲ್ಲ ಇದು ತೆಳ್ಳಕ್ಕಿರುತ್ತೆ, ಇದು ಥಿಕ್ ಆಗಿದೆ. ಸೊ ಆ ತರ ನೋಡಿ ತಗೊಂಡಿರೋದು. ಆದ್ರೂ ಹಿಂಗೆ ಇದ್ರಲ್ಲಿ ಜಾಸ್ತಿ ಇಲ್ಲ, ಇದ್ರಲ್ಲಿ ಜಾಸ್ತಿ ಬರ್ತಾ ಇದೆ. ಯಾಕೆ ಹಂಗೆ? ಈಗ ಸ್ನೇಹಿತರೆ ನಾನು ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ರಾಜೇಶ್ ಅಲ್ಲಿ ಒಬ್ಬರೇ ಮಾಡ್ತಾ ಇದ್ದಾರೆ. ಅವರು ಸಾಕು ಹೆಲ್ಪ್, ಇನ್ನೇನು ಬೇಡ, ಒಂದು ಮೇಲ್ಗಡೆ ಹಾಕಿದ್ರೆ ಸಾಕು ಅಂತ ಹೇಳಿದ್ರು. ಈಗ ಒಂದು ಪಾರ್ಸಲ್ ಬಂತು. ಆ ಪಾರ್ಸಲ್ ನಾನು ಓಪನ್ ಮಾಡ್ತಾ ಇದ್ದಾಳೆ. ನಾನಂದೆ ಈ ಪಾರ್ಸಲ್ ನೀನು ತೆಗಿಬೇಡ, ಇದು ನಿನಗೋಸ್ಕರ ಅಲ್ಲ ತರಿಸಿರೋದು, ಗಿಫ್ಟಿಂಗ್ಗೆ ಅಂತ ಹೇಳ್ಬಿಟ್ಟು ನನಗೆ ಪ್ರಾಮಿಸ್ ಮಾಡಿದ್ದಾಳೆ. ನಾನು ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು. ನನ್ನ ಫ್ರೆಂಡ್ ಸೊ ಇಲ್ಲಿ ಫುಲ್ ಗ್ರಾಸೇ ಬಂತು, ಆಸ್ ಯು ಸೆಡ್ ಆ್ಯಂಡ್ ರಾಜೇಶ್ ಸೆಡ್. ಈಗ ಈ ಬಳ್ಳಿ ತರಿಸಿದ್ದೀನಲ್ಲ, ಇಲ್ಲಿ ಪ್ಲೇನ್ ಇದೆಯಲ್ಲ, ಇಲ್ಲಿ ಹಾಕೋಣ. ಅದಕ್ಕೆ ನಾನು ಅನ್ಕೊಂಡೆ ಅಲ್ಲಿ ಹೇಗಿದ್ರು ಗ್ರಿಲ್ ಇದೆ ಅಲ್ವಾ, ಆ ಗ್ರಿಲ್ಲಿಗೆ ದಾರ ಕಟ್ಟೋದು, ಒಂದು ಈ ಕಡೆ ಒಂದು ಮೊಳೆ ಹೊಡೆದ್ಬಿಡಿ ಅಂತ. ಈಗ ಹೊಡೆದ್ಬಿಡಿ, ಆಗೋಗುತ್ತೆ ಕೆಲಸ. ಸ್ಲ್ಯಾಂಟ್ ಯಾತಕ್ಕೆ? ಎಷ್ಟು ದೂರ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ತುಂಬಾ ಒಳಗಡೆ ಬೇಡ. ಯಾವ ಹೈಟ್ ಇಂದ? ಕೆಳಗಡೆ ಎಷ್ಟು ಬಂದಿದೆ? ಇಂಚೂರ್ ಮೇಲೆ ಬರಬೇಕದು. ಇಷ್ಟು ಹೈಟ್ ಬರಬೇಕು. ಬಟ್ ಅಲ್ಲಿ ದಾರದ ಮೇಲೆ ಸಿಗಾಕ್ಬೇಕಲ್ವಾ, ನೇತಾಕ್ಬೇಕು. ಅದಕ್ಕೆ ಸ್ವಲ್ಪ ಕೆಳಗಡೆನೆ ಹೊಡ್ಕೊಳ್ಳಿ. ಹಾಂ. ಈಗ ಅಡುಗೆಗೆ ನಾನು ಎಣ್ಗಾಯಿ ಗೊಜ್ಜು ಮಾಡ್ತಾ ಇದ್ದೀನಿ. ಇದು ನಾನು ಸ್ವಲ್ಪ ಬೇರೆ ರೀತಿಯಲ್ಲೇ ಮಾಡೋದು. ಎಣ್ಗಾಯಿ ಗೊಜ್ಜು ಅಂದರೆ ಅದಕ್ಕೆ ಈಗ ಅಥೆಂಟಿಕ್ ಆಗಿ ನಾರ್ತ್ ಕರ್ನಾಟಕದಲ್ಲಿ ಹೇಗೆ ಮಾಡ್ತಾರೋ ಆ ಥರ ಮಾಡ್ತಾ ಇಲ್ಲ ನಾನು. ಸೊ ನನ್ನ ಟ್ವಿಸ್ಟ್ ಸ್ವಲ್ಪ ಗೊಜ್ಜು ರೀತಿಯಲ್ಲಿ ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಆಲಿವ್ ಆಯಿಲು ನೋಡ್ಬೋದು, ಇದು 2ನೇ ಬಾಟ್ಲು ಖಾಲಿ ಆಯಿತು, ತರಿಸ್ಬೇಕು ನೆಕ್ಸ್ಟ್. ಸೊ ಇದು ಆನ್ಲೈನಲ್ಲಿ ಮಾತ್ರನೇ ಸಿಗೋದು, ಅಂಗಡಿಗಳಲ್ಲಿ ಇನ್ನೂ ಸಿಗ್ತಾ ಇಲ್ಲ. ಇದು ಅಡುಗೆಗೆ ಬಳಸುವಂಥ ಆಲಿವ್ ಆಯಿಲು. ಸೊ ಸಲಾಡ್ಗೆ ಯೂಸ್ ಮಾಡೋದು ಅಂಗಡಿಗಳಲ್ಲೆಲ್ಲ ಸಿಗುತ್ತೆ, ಅದು ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಅಂತ ಸಿಗುತ್ತೆ. ಇದು ಎಕ್ಸ್ಟ್ರಾ ಲೈಟ್ ಅಂತ ಹೇಳ್ಬಿಟ್ಟು ಬರೀ ಅಡುಗೆಗೆ ಯೂಸ್ ಮಾಡೋದು. ಸೊ ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ಚೆಕ್ ಮಾಡಿ. ಬಳ್ಳಿ ನಾನು ಆನ್ಲೈನಲ್ಲಿ ತೊಗೊಂಡಿದ್ದು, ಸೆಟ್ ಆಫ್ 10 ಏನೋ ಇತ್ತು ಅನಿಸುತ್ತೆ. ನಾನು ಲಾಸ್ಟ್ ಇಯರ್, ಆದರೆ ಹೇಳಿದ್ನಲ್ಲ ಈ ಗ್ರಾಸ್ ನಾನು ಲಾಸ್ಟ್ ಡಿಸೆಂಬರಲ್ಲೇನೋ ತೊಗೊಂಡಿದ್ದು. ಆವಾಗಲೇ ನಾನು ಇದನ್ನು ಪ್ಲ್ಯಾನ್ ಮಾಡಿ ಇದನ್ನು ತರಿಸಿ ಇಟ್ಕೊಂಡಿದ್ದೆ, ಆದರೆ ಹಾಕೋದಕ್ಕಾಗಿರಲಿಲ್ಲ. ಸೊ ಇದ್ರ ಬಳ್ಳಿದು ಲಿಂಕ್ ಸಿಗುತ್ತೆ, ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ್ಯಂಡ್ ಗ್ರಾಸ್ ನಾನು ಅಂಗಡಿಯಲ್ಲಿ ತೊಗೊಂಡಿದ್ದು. ಅದು ಅಂಗಡಿಯಲ್ಲಿ ವೆರೈಟಿಗಳು ಸಿಗುತ್ತೆ ಸ್ನೇಹಿತರೆ, ಲೈಟ್, ಥಿಕ್, ಆ ಥರ ಏನೋ ಮಟೀರಿಯಲ್ ವೈಸ್ ಅದು ಮಾರ್ತಾರೆ, ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮಾರೋದು. ನಾನು ಇದನ್ನು ತೊಗೊಂಡಾಗ ಆಲ್ಮೋಸ್ಟ್ 2,500 ಏನೋ ಆಗಿತ್ತು. ಸೊ ಇನ್ನೂ ಸ್ವಲ್ಪ ಬಾಕಿ ಇದೆ. ಈಗ ನೀವು ಗ್ರೀನ್ ಗ್ರಾಸ್ ನೋಡ್ತಾ ಇದ್ದೀರಲ್ವ, ಅದ್ರ ಕೆಳಗಡೆ ಏನು ಎಂಟಿ ಸ್ಪೇಸ್ ಇದೆಯೋ ಅಲ್ಲಿಗೆ ನಾವು ತೊಗೊಳ್ಬೇಕು ಇನ್ನು. ಬಟ್ ನಾನು ಇಲ್ಲೆಲ್ಲೂ ತೊಗೊಳೋದಿಲ್ಲ, ಹೋದರೆ ಚಿಕ್ಕಪೇಟೆಗೆ ಹೋಗ್ತೀನಿ, ಇಲ್ಲಾಂದರೆ ಲಾಸ್ಟ್ ಟೈಮ್ ಎಲ್ಲಿ ಬೈ ಮಾಡಿದ್ನೋ ಅಲ್ಲೇ ತೊಗೊಳ್ಳೋಣ ಅಂತ ಇದ್ದೀನಿ. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನು ಒಂದು ಚೂರೇನೋ ಇದೆ. ನಾನು ಒಂದು ಹ್ಯಾಂಗಿಂಗ್ ಕೂಡ ತರಿಸಿದ್ದೀನಿ, ಅದನ್ನು ಕೂಡ ಬಂದ ಮೇಲೆ ಅದನ್ನು ಹೊಡಿಬೇಕು. ಅದು ಹೊಡೆದ ಮೇಲೆ ಇನ್ನು ಒಂದು ಚೂರು ಏನಾದರೂ ಮಾಡೋದಿರುತ್ತೆ.
ಸೊ ಇವತ್ತು ಎಷ್ಟಾಗಿದೆಯೋ ಅಷ್ಟು ತೋರಿಸ್ತೀನಿ. ನೆಕ್ಸ್ಟ್ ಮಾಡಬೇಕಾದ್ರೆ ಮತ್ತೆ ಹೇಗೆ ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ತೀನಿ. ನೀನು ಹಾಕ್ಕೊಂಡಿರೋ ಮ್ಯೂಸಿಕ್ ನನಗೆ ಇಲ್ಲಿ ತನಕ ಕೇಳಿಸ್ತಾ ಇದೆ. ಓಕೆ, ಹೆಂಗಿದೆ? ತಲೆನೋವು ಕಡಿಮೆ ಆಗ್ತಿದೆಯಾ ಇಲ್ಲ ಬರೀ ಓದಬೇಕು ಅಂತ ಬಂದು ಹಾಕ್ಕೊಂಡಿದ್ಯೋ? ಇಟ್ ಹ್ಯಾಸ್ ರೆಡ್ಯೂಸ್. ಓಕೆ, ಹಾಕ್ಕೊಳ್ಳಿ. ಸೊ ಸಾನು ಹೇಳಿದ್ಲು, ನಂಗೆ ಯಾಕೋ ಒಂದೇ ಒಂದು ಕಡೆ ತಲೆನೋವ್ತಾ ಇದೆ ಮಮ್ಮ ಅಂತ. ಸೊ ಬ್ರೀತ್ ಮಾಡು ಅಂದೆ, ನೀರು ಕುಡಿ ಅಂದೆ, ಫ್ಯಾನ್ ಹಾಕೋ ಅಂದೆ. ಆಮೇಲೆ ನಾನು ಇದನ್ನು ಒಂದ್ಸರಿ ಟ್ರೈ ಮಾಡ್ತೀನಿ ಅಂದ್ಲು. ಸರಿ, ಹೆಂಗಾದರೂ ಕಡಿಮೆ ಆದರೆ ಸಾಕು, ಸರಿ ಹಾಕ್ಕೊಂಡು ಟ್ರೈ ಮಾಡು ಅಂದೆ. ಇದು ಅಗಾರೋದು ಐ ಮಸಾಜರ್ ಅಂತ ಹೇಳಿಬಿಟ್ಟು, ಹಂಗೆ ಸ್ಟ್ರೇನ್ ಆದಾಗ ಇದನ್ನು ಹಾಕ್ಕೊಂಡ್ರೆ ರಿಲ್ಯಾಕ್ಸೇಷನ್ ಸಿಗುತ್ತೆ, ಮಸಾಜ್ ಆಗುತ್ತೆ ಕಣ್ಣಿಗೆ. ಸೊ ಅದಕ್ಕೆ ಹಾಕ್ಕೊಳ್ತೀನಿ ಮಮ್ಮ ಅಂದ್ಲು. ಹಾಕ್ಕೊಂಡಿದ್ದಾಳೆ. ಇದ್ರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೇನಾದರೂ ಒಂದ್ಸರಿ ಇಂಟ್ರೆಸ್ಟ್ ಇದ್ದರೆ ಇದರ ಸ್ಪೆಸಿಫಿಕೇಷನ್ಸು, ಯೂಸು ಏನೆಲ್ಲ ಇದೆ ಅಂತ ನೀವು ವೆಬ್ಸೈಟ್ ಹೋದರೆ ಗೊತ್ತಾಗುತ್ತೆ. ಸೊ ಅಲ್ಲಿ ನೋಡಿಬಿಟ್ಟು ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಳಿ. ಎಷ್ಟು ಬೇಕಷ್ಟು ಹಾಕೋ. ಸಾನು ಈಗ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾಳೆ. ಏನು ಅಂದರೆ, ಬಟ್ಲಲ್ಲಿ ನೀರು ತೊಗೊಂಡಿದ್ದಾಳೆ. ಒಂಚೂರು ನೀರು ತೊಗೊಂಡು ಹೇಳಿದ್ದೀನಿ. ನೀರಲ್ಲಿ ಸಾಲ್ಟನ್ನು ಮಿಕ್ಸ್ ಮಾಡಿ ಡಿಸಾಲ್ವ್ ಮಾಡಬೇಕಂತೆ. ಅಂದರೆ ಫುಲ್ ಕರ್ಗೋಗ್ಬಿಡ್ಬೇಕು, ಉಪ್ಪು ಕಾಣಬಾರ್ದು. ಅದಾದಮೇಲೆ ಬಿಸಿ ಮಾಡಬೇಕಂತೆ. ಅಂದರೆ ನೀರು ಫುಲ್ಲು ಎವಾಪರೇಟ್ ಆಗಬೇಕು. ಅಷ್ಟು ಕುದಿಸ್ಬಿಟ್ಟು ಕೊನೆಯಲ್ಲಿ ಉಪ್ಪು ಉಳಿಯುತ್ತಾ ಇಲ್ವಾ ಅಂತ ನೋಡಬೇಕಂತೆ. ಅಂದರೆ ನಾವು ಸಪ್ರೇಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತೀವಲ್ವ, ಉಪ್ಪು ನೀರಲ್ಲಿ ಕರಗಿಬಿಟ್ರೆ. ಸೊ ಅದನ್ನು ಈ ರೀತಿಯಲ್ಲಿ ಸಪ್ರೇಟ್ ಮಾಡ್ಬೋದು ಅಂತ. ಮತ್ತು ಈಗ ನಾನು ಕಿಚನ್ಗೆ ಬಂದಿದ್ದು ಯಾಕೆ ಅಂದರೆ, ಪಾಪ್ಕಾರ್ನ್ ಮಾಡೋದಕ್ಕೆ ಚೆನ್ನಾಗಿ ದೊಡ್ಡದಾಗಿರೋ ತೊಗೊಂಡಿದ್ದೀನಿ. ಹ್ಯಾವ್ ಯು ಟ್ರೈಡ್ ದಿಸ್ ಬಿಫೋರ್? ನೋ, ನಮಗೆ ಸ್ಕೂಲಲ್ಲಿ ಈ ಥರ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಏನೂ ಇರಲಿಲ್ಲ. ಇಡಿ. ಆಲಿವ್ ಆಯಿಲು ಖಾಲಿ ಆಯಿತು. ಇವತ್ತು ಬುಕ್ ಮಾಡಿದ್ರೆ ನಾಳೆ ಬರುತ್ತೆ. ಹಾಗಾಗಿ ನಾನು ಜಾಸ್ತಿ ಖಾಲಿ ಆಗೋ ಮುಂಚೆನೇ ತರಿಸಿಟ್ಕೊಳ್ಬೇಕು ಅನ್ನೋ ಥರ ಏನೂ ಇಲ್ಲ. ಮತ್ತು ಇವಾಗ ನಾನು ಪಾಪ್ಕಾರ್ನ್ ಮಾಡ್ತಾ ಇರೋಕ್ಕೆ ಒಂದು ರೀಸನ್ ಏನಪ್ಪ ಅಂದರೆ, ಇವತ್ತು ಮೂವಿ ಈವ್ನಿಂಗ್ ಮಾಡೋಣ ಅಂತ. ಲೈಕ್ ಮೂವಿ ನೈಟ್, ತುಂಬ ನೈಟ್ ಬೇಡ, ಮೂವಿ ಈವ್ನಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು. ಅದಕ್ಕೆ ಪಾಪ್ಕಾರ್ನ್ ಇಲ್ಲದೆ ಮೂವಿ ನೋಡೋಕ್ಕಾಗುತ್ತಾ? ಅದಕ್ಕೆ ಪಾಪ್ಕಾರ್ನ್ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಬಾಲ್ಕನಿ ಕೆಲಸ ಏನಿದೆಯೋ ತುಂಬ ಕಡಿಮೆ ಇದ್ದಿದ್ದು. ಫಸ್ಟ್ ಡೇ ಆದರೆ ಮೆಷರ್ಮೆಂಟ್ ಮಾಡಬೇಕಿತ್ತು, 2 ಕಡೆ ಫಿಕ್ಸ್ ಮಾಡಿದ್ರು. ಇವತ್ತು ಜಸ್ಟ್ ಒಂದೇ ಕಡೆ, ಆ್ಯಂಡ್ ಅದು ಮೆಷರ್ಮೆಂಟು ಆಗೋಗಿತ್ತು. ಜಸ್ಟ್ ಡ್ರಿಲ್ ಮಾಡಿದ್ದು ಫಿಕ್ಸ್ ಮಾಡಿದ್ದು ಅಷ್ಟೇ. ಅದಕ್ಕೆ ಜಾಸ್ತಿ ಏನೂ ಕೆಲಸ ಇರಲಿಲ್ವಲ್ಲ, ಬೇಗ ಮುಗೀತು. ಅಂದರೆ ರಾಜೇಶ್ಗೆ ಕೆಲಸ ಮಾಡೋದಕ್ಕೆ ಅವ್ರಿಗೆ ಬೇಜಾರಾಗೋದಿಲ್ಲ. ಕೆಲಸ ಮಾಡೋ ಟೈಮಲ್ಲಿ ಅವ್ರಿಗೆ ಸ್ಪ್ರೇನ್ ಆಗಿಬಿಡುತ್ತೆ. ಈಗ ಕೆಲಸ ಮಾಡಬೇಕಾದ್ರೆ ಹೀಗೆ ನೋಡಿ ನೋಡಿ ಈ ಥರ ಮಾಡಿದ್ರೆ ಅವ್ರಿಗೆ ಬೆನ್ನು ನೋವು ಬರುತ್ತೆ, ಕತ್ತು ನೋವು ಬರುತ್ತೆ, ತಲೆನೋವು ಬರುತ್ತೆ. ಅದಕ್ಕೆ ಪಾಪ ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು, ಅವಾಯ್ಡ್ ಮಾಡೋದು ಮಾಡ್ತಾರೆ. ಬಟ್ ನನಗೋಸ್ಕರ ಇವತ್ತಿಲ್ಲ ಅಂದರೂ ನಾಳೆ ಆದರೂ ಮಾಡಲೇಬೇಕಲ್ಲ ಅಂದ್ಬಿಟ್ಟು ಮಾಡೋದಕ್ಕೆ ಹೋಗ್ತಾರೆ. ಈ ಥರ ತೊಂದರೆ ಆಗಿಬಿಡುತ್ತೆ ಅವ್ರಿಗೆ. ಅಲ್ಲಿ ಅಲ್ಲಿ ನೋಡು, ಉಪ್ಪು ಹಾಕಿದ್ದೆ ಅಲ್ವಾ, ಅದಕ್ಕೆ ಎಲ್ಲ ಕಡೆನೂ ಯಾವ ಥರ ವೈಟ್ ಆಗಿಬಿಡ್ತಾ ಇದೆ ಅಂತ. ಸೊ ರಾಜೇಶ್ ಬರ್ತೀನಿ 6 ಗಂಟೆ ಅಷ್ಟೊತ್ತಿಗೆ ಶುರು ಮಾಡೋಣ ಮೂವಿ ಅಂತ ಹೇಳಿದ್ದಾರೆ. ಅಲ್ಲಿ ತನಕ ನಾವು ಮೂವಿ ನೋಡೋದಕ್ಕೆ ಅರೇಂಜ್ ಮಾಡ್ಕೊಳ್ಬೇಕು. ಸೊ ನಾವು ಬೆಡ್ ಹಾಕೊಳ್ಳೋಣ. ಬೆಡ್ ಹಾಕೊಂಡ್ರೆ ಡಾಡಾ ಅಲ್ಲಿ ಕೂತ್ಕೊಳ್ಳೋದಿಲ್ಲ. ಲುಕ್ ಎಟ್ ದಿಸ್ ಅಂತೆ. ನೀರಲ್ಲಿ ಫುಲ್ ಎವಾಪರೇಟ್ ಆಗ್ಬಿಟ್ಟಿತ್ತು, ಅಲ್ಲ ನೀರಲ್ಲಿ ಫುಲ್ ಮಿಕ್ಸ್ ಆಗಿಬಿಟ್ಟಿತ್ತು. ಈಗ ನೀರು ಇಲ್ಲದೆ ಬರೀ ಉಪ್ಪು ಮಿಕ್ಕಿದೆ ನೋಡು ಅಂತೆ. ಈಗ ಸಿಟ್ಟಿಂಗ್ ಅರೇಂಜ್ಮೆಂಟ್ನ ಮಾಡ್ಕೊಳ್ತಾ ಇದ್ದೀವಿ.
ರಾಜೇಶ್ ಇಲ್ಲಿ ಸೋಫಾ ಮೇಲೆ ಕೂತ್ಕೊಂಡು ಟಿ ವಿ ನೋಡೋದಿಲ್ಲ, ನಮಗೂ ನೋಡೋದಕ್ಕೆ ಬಿಡೋದಿಲ್ಲ. ತುಂಬ ಹತ್ತಿರ ಆಗುತ್ತೆ ಟಿ ವಿಗೆ, ನೀವು ಆದಷ್ಟು ದೂರ ಕೂತ್ಕೊಂಡು ನೋಡಿ ಅಂತ. ನಾನಿಲ್ಲಿ ಕಾಟ್ ಮೇಲೆ ಕೂತ್ಕೊಂಡು ನೋಡ್ತೀನಿ. ಸಾನು ನೋಡಂಗಿದ್ರೆ ಅಲ್ಲಿ ಡೈನಿಂಗ್ ಟೇಬಲ್ ಹತ್ರ ಒಂದು ಬೀನ್ ಬ್ಯಾಗ್ ಹಾಕೊಂಡು ಅಲ್ಲಿ ಕೂತ್ಕೊಂಡು ನೋಡ್ತಾಳೆ. ಆ್ಯಂಡ್ ರಾಜೇಶ್ ಅವರಂತೂ ದೇವ್ರ ಮನೆ ಹತ್ರ ಒಂದು ಚೇರ್ ಇಟ್ಟಿದ್ದೀವಲ್ಲ ಅಲ್ಲಿ ಕೂತ್ಕೊಂಡು ನೋಡ್ತಾರೆ ಅಷ್ಟು ಡಿಸ್ಟೆನ್ಸಿಂದ. ಅದಕ್ಕೆ ನಾವು 3 ಜನನೂ ಕೂತ್ಕೊಂಡು ನೋಡಬೇಕು ಅಂದರೆ ರಾಜೇಶ್ ಅವ್ರಿಗೆ ಸ್ವಲ್ಪ ಡಿಸ್ಟೆನ್ಸಿಂದಾನೇ ತೋರಿಸ್ಬೇಕು, ಇಲ್ಲಾಂದರೆ ಅವ್ರು ನೋಡೋದಿಲ್ಲ ಅಂತ ಹೇಳಿಬಿಟ್ಟು ಈ ಕಾಟನ್ನು ಈ ಕಡೆ ಎಳ್ಕೊಂಡಿದ್ದೀವಿ. ಮೊದಲು ಇಲ್ಲಿ ಸೋಫಾ ಮೇಲೆ ಕೆಲವೊಂದು ಬ್ಲ್ಯಾಂಕೆಟ್ಸ್ ಇಟ್ಟಿದ್ದೀವಿ, ಅದನ್ನು ಹಾಕೋಣ ಅಂತ ಟ್ರೈ ಮಾಡಿದ್ಲು, ಸಾನು ಹಾಕಿದ್ಲು. ಅದು ಅಷ್ಟೊಂದು ಕಂಫರ್ಟೇಬಲ್ ಇರಲಿಲ್ಲ. ಮತ್ತು ಬೆಡ್ ತೆಗೆದು ಕೆಳಗಡೆ ಹಾಕುಮಮ್ಮ ಅಂದ್ಲು. ಸೊ ಬೆಡ್ ತೆಗೆದು ಹಾಕೊಂಡ್ರು ಅಲ್ಲಿ ಹೊರ್ಕೊಂಡು ಕೂತ್ಕೊಳ್ಳೋದಕ್ಕಾಗೋದಿಲ್ಲ, ತುಂಬ ಹೊತ್ತು ಹಾಗೆ ಕೂತ್ಕೊಳ್ಳೋಕ್ಕಾಗೋದಿಲ್ವಲ್ಲ. ಅದಕ್ಕೆ ಈ ಕಾಟ್ ಸಮೇತನೇ ಬೆಡ್ ಆ ಕಡೆ ತೊಗೊಂಡ್ಬಿಟ್ಟಿದ್ದೀವಿ. ಸೋಫಾ ಆ ಕಡೆ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಕಾಟ್ ಇತ್ತಲ್ವಾ, ಸೊ ಸೋಫಾ ಅಲ್ಲಿ ತನಕ ಮೂವ್ ಆಗೋದಿಲ್ಲ. ಅದಕ್ಕೆ ಈಗ ಇವತ್ತಿಗೆ ಈ ಸೆಟಪ್ ಮಾಡ್ಕೊಂಡಿದ್ದೀವಿ. ಈ ಮೂವಿ ನೀವು ಥಿಯೇಟರಲ್ಲಿ ಹೋಗಿ ನೋಡೋದಲ್ವಾ, ಇಲ್ಲಿ ಯಾಕೆ ನೋಡ್ತಾ ಇದ್ದೀರಾ ಅಂತ ಕೇಳ್ಬೋದು. ನಮ್ಮ ಸಾನು ಅವರು ಸ್ವಲ್ಪ ಹೆದರ್ಕೊಂಡ್ರು ನೋಡೋದಕ್ಕೆ ಬೇಡ ಅಂತ, ಸೊ ನಾನು ಹೋಗಲಿಲ್ಲ. ಬಟ್ ರಾಜೇಶ್ ಹೋಗಿ ನೋಡಿ ಬಂದಿದ್ದಾರೆ. ನೋಡಿ ಬಂದ ಮೇಲೆ ಹೇಳಿದ್ರು ಅಷ್ಟೊಂದೇನು ಹೆದರ್ಕೊಳ್ಳೋ ಅಂಥದ್ದೇನಿಲ್ಲ, ನೋಡ್ಬೋದು, ಹೋಗೋಣ ಅಂತ. ಅದ್ರ ಮುಂಚೆನೇ ನಮಗೆ OTTಯಲ್ಲಿ ನಿನ್ನೆ ತಾನೇ ರಿಲೀಸ್ ಆಗಿದೆ. ಅದಕ್ಕೆ ಈಗ ಮೂವಿ ನೈಟ್ ಮಾಡ್ತಾ ಇದ್ದೀವಿ. ಮಿಸ್ ಸಾನು, ಲೈಟ್ಸ್ ಆಫ್. ಇದು ಹಾಕು, ಬೇಡ ಹಾಕು, ಚೆನ್ನಾಗಿ ಕಾಣುತ್ತೆ. ಪಾಪ್ಕಾರ್ನ್ ಯಾವಾಗ್ಲೂ ಇಂಟರ್ವಲ್ ಅಲ್ಲಿ ತಾನೆ? ಹ್ಞೂ ಹೌದು, ಎಸ್ ವಿ ಫಾಲೋ. ಅಮ್ಮ ಇಲ್ಲ, ನಾನು ಲೈಟ್ ಆಫ್ ಮಾಡು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಮೂವಿಲೇ ಇದ್ದೀವೇನೋ ಅನ್ಸುತ್ತೆ. ಅಕ್ಕಪಕ್ಕ ಎಲ್ಲ ಲೈಟ್ ಆನ್ ಆದಾಗ. ಅದು ಇಂಟರ್ವಲ್, ಓಕೆನಾ? ಸ್ನೇಹಿತರೆ, ಈ ಹುಡುಗಿ ನೋಡ್ರಿ, ನಾನು ಈ ಟೈಮಲ್ಲಿ ಕ್ಯಾಮ್ರಾ ಆನ್ ಇಟ್ಟು ಏನು ಪ್ರಯೋಜನ? ಸೊ ಇಷ್ಟು ರಾತ್ರಿಯಲ್ಲಿ, ಇಷ್ಟು ಕತ್ಲೆಯಲ್ಲಿ ನೀವು ನಮ್ಮ ವ್ಲಾಗನ್ನು ನೋಡೋಕ್ಕಾಗೋದಿಲ್ಲ. ಸೊ ನಾವೀಗ ಇದನ್ನು ಆಫ್ ಮಾಡ್ತೀವಿ. ಥಿಯೇಟರ್ ಲೈಟ್ಸ್ ಆಫ್ ಆಗಿದೆ. ನಮ್ಮ ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್ಸ್ ನಡೀತಾ ಇದೆ. ಕಾಂತಾರ ಕ್ರೇಜ್ ಅಂತ ಅಲ್ಲ, ನನ್ಗೆ ಯಾವತ್ತಿಂದನೂ ಈ ತರ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಎಲ್ಲರೂ ಕುತ್ಕೊಂಡು ನೋಡೋ ಅಂತ ಮೂವಿಗಳು ಬರ್ತಾ ಇಲ್ಲ. ಬಂದ್ರೂ ಈ ರಾಜೇಶ್ ಅವ್ರು ಕುತ್ಕೊಳ್ಳೋದಿಲ್ವಲ್ಲ ಟಿವಿ ನೋಡೋದಕ್ಕೆ, ದೂರ ಕುತ್ಕೋತಾರೆ, ನಾವು ಹತ್ರ ಕುತ್ಕೋತೀವಿ. ಎಂತ ಮಾಡೋದು ಅಂತ ಯೋಚನೆ ಮಾಡಿ ಫೈನಲಿ ಈ ಪ್ಲಾನನ್ನ ಇವತ್ತು ಎಕ್ಸಿಕ್ಯೂಟ್ ಮಾಡಿದೀವಿ. ಈ ತರ ಏನ್ ಮೂವಿ ಇರಲ್ಲ, ಈ ಕಿಡ್ಸ್ ಮೂವಿ ಬರಲ್ವಾ, ನೀವು ಮಾತ್ರ ನೋಡಲ್ಲ. ನೋಡಿ, ಕಿಡ್ಸ್ ಮೂವಿ ಅಂತ ಆನಿಮೇಷನ್ ಮೂವಿ ನೋಡ್ಬೇಕು ನಾವು ಇವ್ರ ಜೊತೆ ಕುತ್ಕೊಂಡು. ನಮ್ಗಿನ್ನೇನು ಆಪ್ಷನ್ ಇಲ್ಲ, ಅದೇ ಮಾಡಬೇಕು ಮುಂದೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಸ್ನೇಹಿತರೆ, ನಮ್ಮ ದಿನ ಇವತ್ತು ಹೀಗೆ ಹೋಯಿತು, ಹೇಗೆ ಶುರು ಆಯಿತು ಹೀಗೆ ಎಂಡ್ ಆಯಿತು. ಸೊ ವಿ ಹ್ಯಾಡ್ ಅ ನೈಸ್ ಫ್ಯಾಮಿಲಿ ಟೈಮ್. ಸೊ ಈಗ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಮೋಟಿವೇಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ಸಿಗೋಣ ಮುಂದಿನ ವೀಡಿಯೋಲಿ. ಬಾಯ್ ಬಾಯ್, ಟೇಕ್ ಕೇರ್.